ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದು ಸ್ಲಂ ಜನಾಂದೋಲನ ಕರ್ನಾಟಕ ಹಾಗೂ ಸಾವಿತ್ರಿಬಾಯಿ ಫುಲೆ ಮಹಿಳಾ ಸಂಘಟನೆ ವತಿಯಿಂದ ಯಶವಂತಪುರದಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಹಾಗೂ ಬುದ್ಧ ಜಯಂತಿಯನ್ನು ಪೌರ ಕಾರ್ಮಿಕರೊಟ್ಟಿಗೆ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಸ್ಲಂ ಜನಾಂದೋಲನ ಕರ್ನಾಟಕ ಸಂಘಟನೆಯ ಅಜಯ್ ರಾವ್, ರಾಮಕೃಷ್ಣ, ಶೋಭಾ ಮೇಡಂ, ವೆಂಕಟಮ್ಮ, ಕೃಷ್ಣಮೂರ್ತಿ, ಸತ್ಯವತಿ ಮೇಡಂ ಮತ್ತು ಬಿಬಿಎಂಪಿ ಹಾಗೂ ಬಿಬಿಎಂಪಿಯ ಪೌರ ಕಾರ್ಮಿಕರು ಭಾಗವಹಿಸಿದ್ದರು. ನಮ್ಮಂಥ ಬಡವರಿಗೆ, ಈ ಸ್ಲಮ್ಗಳಲ್ಲಿರೋರಿಗೆ ಮತ್ತು ಕಾರ್ಪೊರೇಷನಲ್ಲಿ ಕೆಲಸ ಮಾಡೋರಿಗೆ ಇಂಥವ್ರಿಗೆಲ್ಲನೂ ಸೌಲಭ್ಯಗಳು ಜಾಸ್ತಿ ಇದ್ದಾವೆ. ಆದರೆ ನಾವು ಯಾರೂ ಪಡ್ಕೋತಾ ಇಲ್ಲ. ಹಂಗಾಗಿ ನಾವು ಪಡ್ಕೋಬೇಕು ಅನ್ನೋದಕ್ಕೋಸ್ಕರನೇ ಇವಾಗ ಈ ಜನಾಂದೋಲನ ಕರ್ನಾಟಕ ಬಂದಿರೋದು. ಅಂದರೆ ಅವ್ರ ಮುಖಾಂತರವಾಗಿ ನಿಮಗೆ ಆ ಸೌಲಭ್ಯಗಳೆಲ್ಲ ತಿಳ್ಕೊಂಡು ನೀವು ಪಡ್ಕೋಬೋದು ಅಂತ ನನ್ನ ಉದ್ದೇಶ. ನಿಮ್ಗೆಲ್ರಿಗೂ ಬುದ್ಧ ಪೌರ್ಣಿಮೆ ಶುಭಾಶಯಗಳು ಮತ್ತು ಲೇಬರ್ ಡೇ ಶುಭಾಶಯಗಳು. ಯಾಕಂದರೆ ನೀವೆಲ್ಲರೂ ಲೇಬರ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ನೀವೊಬ್ಬರು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಲೇಬರ್ಸ್ ಒಂದು ಪಿಲ್ಲರ್ ಇದ್ದಂಗೆ. ಪ್ರತಿಯೊಂದು ಏರಿಯಾಗಳು ಸ್ವಚ್ಛಾಗಿರಬೇಕು, ನಮ್ಮ ಮನೆ ಸ್ವಚ್ಛ ಆಗಿರಬೇಕಾದ್ರೆ ಕೆಲಸ ಮಾಡಬೇಕು. ಕೆಲಸ ಮಾಡೋರು ಎಲ್ಲರೂ ಲೇಬರ್ಸು. ಅದರಲ್ಲಿ ಚಿಕ್ಕ ಲೇಬರು ದೊಡ್ಡ ಲೇಬರ್ ಅಂತೇನಿಲ್ಲ, ಎಲ್ಲರೂ ಕೆಲಸಗಾರರು. ನಾವು ಕೂಡ ಕೆಲಸ ಮಾಡೋರೆ. ನಾವು ಬೇರೆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀವಿ, ನೀವೊಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀರಾ. ನಿಮ್ಮ ಕೆಲಸದ ರೂಪರೇಷೆಗಳು ಬೇರೆ ಇದ್ದಾವೆ ಹೊರತುಪಡಿಸಿ ನೀವೆಲ್ಲರೂ ಕೆಲಸಗಾರರೇ. ಸೊ ನಮಗೆ ಕೀಳರಿಮೆ ಅನ್ನೋದು ಈ ಒಂದು ಲೇಬರ್ ಡೇ ದಿನ ತೋರಿಸಬಾರ್ದು. ಅದು ಒಂದು. ಆಮೇಲೆ ನಿಮಗೆಲ್ರಿಗೂ ಹಕ್ಕಿದೆ, ಕೇಳುವ ಹಕ್ಕಿದೆ. ನಿಮಗೆ ಆದಂಥ ರೈಟ್ಸ್ನ ನೀವು ಕೇಳಿ ಪಡ್ಕೋಬಹುದು. ಸೊ ಗೊತ್ತಿರಬೇಕು ನಿಮಗೆಲ್ಲ ಯಾವ ರೈಟ್ಸ್ ಇದೆ ಅನ್ನೋದನ್ನ ಗೊತ್ತಿರಬೇಕು. ಅಂದರೆ ನೀವು ಅದ್ರ ಬಗ್ಗೆ ತಿಳ್ಕೋಬೇಕು. ಅದ್ರ ಬಗ್ಗೆ ತಿಳ್ಕೊಬೇಕಂತಂದರೆ ನಮ್ಮಂಥ ಒಂದು ಸಂಘಟನೆಯ ಭಾಗವಾಗಿರಬೇಕು ನೀವು. ಆವಾಗಲೇ ನಿಮಗೆ ಈ ಥರ ಪ್ರೋಗ್ರಾಮಲ್ಲಿ ಮಾಡಿದಾಗೆ ಅವರು ಹೇಳ್ಕೊಡ್ತಾರೆ, ಇದು ಸ್ಕೀಮ್ ಬರುತ್ತೆ, ನಿಮ್ಮ ಮಕ್ಕಳಿಗೆ ಬರುತ್ತೆ, ನಿಮಗೆ ಬರುತ್ತೆ, ಇದರಲ್ಲಿ ತಗೋಬೋದು ಅಂತೇಳಿ ನಿಮಗೆ ಒಂದು ಐಡಿಯಾ ಬರುತ್ತೆ. ಅದರ ಮುಖಾಂತರ ನೀವು ಒಂದು ಸವಲತ್ತನ್ನ ಪಡ್ಕೊಳ್ಬೋದು. ಇಲ್ಲಾಂದರೆ ಏನಾಗುತ್ತೆ, ಫಾರ್ಮೇಷನ್ ಆಗಿದೆ, ಗೌರ್ಮೆಂಟ್ ಆಲ್ರೆಡಿ ಒಂದು ಬರೆದಿಟ್ಟಿದೆ ನಿಮಗೆಲ್ಲ ಕೊಡಬೇಕು ಅಂತ. ಅವರಾಗೆ ಬಂದು ನಿಮಗೆ ಕೊಡಲ್ಲ, ನೀವಾಗೆ ಹೋಗಿಯಲ್ಲಿ ಕೇಳಲ್ಲ. ಯಾಕೆಂದರೆ ನಿಮಗೆ ಅದ್ರ ಬಗ್ಗೆ ನಾಲೆಜ್ ಇರಲ್ಲ. ಸೊ ನೀವು ನಮ್ಮ ಒಂದು ಸಂಘಟನೆ ಭಾಗವಾಗಿದ್ದರೆ ಏನಾಗುತ್ತೆ, ಪ್ರತಿ ತಿಂಗಳನ್ನು ನಾವು ಮೀಟಿಂಗ್ ಮಾಡ್ತೀವಿ. ಮೀಟಿಂಗ್ ಮಾಡೋದಕ್ಕೆ ಪ್ರತಿಯೊಂದು ಅಪ್ಡೇಟ್ಸ್ ಏನಾಗಿದೆ ಅನ್ನೋದನ್ನು ನಿಮ್ಮ ಜೊತೆಗೆ ನಾವು ಶೇರ್ ಮಾಡ್ತೀವಿ. ಅದು ಬಿಟ್ಟು ನಿಮಗೆ ಏನಾದರೂ ಹೊಸದಾಗಿ ನೋಡಿದರೆ ಅಥವಾ ಇದ್ರ ಬಗ್ಗೆ ತಿಳ್ಕೊಬೇಕು ಅಂದಿದ್ರೆ ನೀವು ಬಂದು ನಮ್ಮ ಹತ್ರ ಡಿಸ್ಕಷನ್ ಮಾಡ್ಬೋದು. ಹಾಗೇನಾಗುತ್ತೆ, ನಮ್ಮ ನಾಲೆಜನ್ನ ನಿಮಗೆ ಶೇರ್ ಮಾಡ್ತೀವಿ. ಅಥವಾ ನಮ್ಮ ಸಾವಿತ್ರಿಬಾಯಿ ಫುಲೆ ಮಹಿಳಾ ಸಂಘಟನೆಯ ವತಿಯಿಂದ ನಮ್ಮ ಪೌರ ಕಾರ್ಮಿಕರ ಒಂದು ಒಡನಾಡಿಯೊಂದಿಗೆ ಇಂದು ಬುದ್ಧ ಪೌರ್ಣಿಮೆ ಮತ್ತು ರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆಯನ್ನು ಈ ದಿವಸ ತಮ್ಮೆಲ್ಲರೊಂದಿಗೆ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿದ್ದೀರಿ. ಇದು ನಾವೆಲ್ಲರೂ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನಾತ್ಮಕವಾಗಿ ನೀಡಿರ್ತಕ್ಕಂಥ ನಮ್ಮ ಏನು ಕಾರ್ಮಿಕ ದಿನಾಚರಣೆ ಇದೆ, ದುಡಿಮೆಗೆ ಒತ್ತು ಕೊಟ್ಟಿದ್ದಾರೆ. ಮೊದಲು ಪ್ರಾರಂಭದಲ್ಲಿ ನಮಗೆ ಯಾವುದೇ ಕಾನೂನಿನ ಅರಿವಿಲ್ಲದಿದ್ದಾಗ ದಿನದ 18 ಗಂಟೆ 12 ಗಂಟೆಗಳ ಕಾಲ ನಾವು ದುಡಿಸ್ಕೊಂತಿದ್ರು. ಆದರೆ ಇವಾಗ ಈ ಸಂವಿಧಾನಾತ್ಮಕವಾಗಿ ನಮಗೆ ಅಂಬೇಡ್ಕರ್ ಅವರು ನೀಡಿರ್ತಕ್ಕಂಥ ಕಾನೂನಾತ್ಮಕವಾಗಿ 8 ಗಂಟೆಗಳು ಮಾತ್ರ ಸೀಮಿತವಾಗಿದ್ದಾವೆ. ಅದೇ ರೀತಿ ಗಂಡು ಹೆಣ್ಣು ಭೇದ ಇಲ್ಲ. ಅದೇ ರೀತಿ ಸಮಾನ ವೇತನ ಸಮಾನ ಕೂಲಿ. ಯಾವುದೇ ಒಂದು ಕಾರ್ಮಿಕರಿರ್ಬೋದು, ಯಾವುದೇ ಒಂದು ಕಟ್ಟಡ ಇರ್ಬೋದು, ಕಾರ್ಮಿಕ ಕೆಲಸ ಇರ್ಬೋದು, ಅಥವಾ ಸ್ವಚ್ಛತೆ ಇರ್ಬೋದು, BBMP ಕೆಲಸಗಳಿರ್ಬೋದು, ಗಂಡು ಹೆಣ್ಣು ಸಮಾನ ಅಂತಕ್ಕಂಥ ಒಂದು ಮನೋಭಾವ, ಇಬ್ರಿಗೂ ಈಕ್ವಾಲಿಟಿ, ಸಮಾನ ವೇತನ ಸಮಾನ ಕೂಲಿ ಅಂತಕ್ಕಂಥದ್ದು ಒಂದು ಜಾರಿಗೆ ತಂದಿದ್ದಾರೆ. ಅದೇ ರೀತಿ ಜಗಜೀವನ್ ಅವರು ಸಹ ESIPF ಇರಲಿಲ್ಲ, ಅದನ್ನ ಜಾರಿಗೆ ತಂದಂಥವರು ನಮ್ಮ ಬಾಬು ಜಗಜೀವನ್ ರಾವ್. ಯಾಕೆಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿರ್ತಕ್ಕಂಥ ಕಾನೂನಾತ್ಮಕವಾಗಿ ಇವೆಲ್ಲ ಸೇರ್ಪಡೆಗೊಂಡಿದ್ದಾವೆ. ಹಾಗಾಗಿ ನಾವೆಲ್ಲ ನಮ್ಗೇನು BBMP ಇಂದ ನಿಮ್ಗಳಿಗೆ ಹಕ್ಕಿದೆ, ಆ ಹಕ್ಕುಗಳನ್ನ ಪಡ್ಕೊಳ್ಳೋರಾಗಬೇಕು. ಹಕ್ಕುಗಳು ಪಡ್ಕೋಬೇಕು ಅಂತಂದ್ರೆ ನಿಮ್ಗೆ ತಿಳುವಳಿಕೆ ಬೇಕು, ಜ್ಞಾನೋದಯ ಆಗ್ಬೇಕು. ಅದಕ್ಕೆ ನಾವು ತಿಂಗಳಿಗೊಂಥರ ಮೀಟಿಂಗ್ ಸೇರಿದಾಗ ನಿಮ್ಗೊಂದು ಅರ್ಧ ಗಂಟೆ ಕಾನೂನಾತ್ಮಕ ಏನೆಲ್ಲ ನಿಮ್ಗೆ BBMP ಇಂದ ಸಿಗಬೇಕು ಅದೊಂದು ಸಿಗ್ತಕ್ಕಂಥ ಕೆಲಸನ ನಿಮ್ಮೆಲ್ಲರೂ ಒಡನಾಡಿ